ರಾಷ್ಟ್ರೀಯ ಸಮಾಜಶಾಸ್ತ್ರದ ಸಮ್ಮೇಳನ ನಡೆಯಲಿದೆ. ಉದ್ಯೋಗ ಸಾಧ್ಯತೆ ಮತ್ತು ಸಾಮಾಜಿಕ ಮುಖಾಮುಖಿ ನವ ದಿಕ್ಕಿನೆಡೆಗೆ ಸಮಾಜಶಾಸ್ತ್ರ ಕುರಿತು ನವೆಂಬರ್ 15 ಮತ್ತು 16ರಂದು ಸರ್ಕಾರಿ ಕಲಾ ಕಾಲೇಜಿನಲ್ಲಿ 16ನೇ ರಾಷ್ಟ್ರೀಯ ಸಮಾಜಶಾಸ್ತ್ರ ಸಮ್ಮೇಳನ ನಡೆಯಲಿದೆ ಎಂದು ಸಮ್ಮೇಳನದ ಸಂಘಟನಾ ಕಾರ್ಯದರ್ಶಿ ಸಾರಾ ಲೇಪಾಕ್ಷ ತಿಳಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಸಮ್ಮೇಳನದಲ್ಲಿ 300ಕ್ಕೂ ಹೆಚ್ಚು ಪ್ರಬಂಧಗಳ ಮಂಡನೆ ನಡೆಯಲಿದೆ. ಸಾಮಾಜಿಕ ಸಾಂಸ್ಕೃತಿಕ ವಿಚಾರಗಳ ಸಂಕ್ಷಿಪ್ತ ಚಿತ್ರಣವನ್ನ ಪ್ರೊಫೆಸರ್ ಎಂ ಗುರುಲಿಂಗಯ್ಯ ತಿಳಿಸುತ್ತಾರೆ ಎಂದು ತಿಳಿಸಿದ್ದಾರೆ. 2 ದಿನಗಳ ಕಾಲ ಚಿತ್ರದುರ್ಗದಲ್ಲಿ 16ನೇ ರಾಷ್ಟ್ರೀಯ ಸಮಾಜಶಾಸ್ತ್ರ ಸಮ್ಮೇಳನವನ್ನು ಆಯೋಜಿಸಲಾಗಿದೆ. ಸರ್ಕಾರಿ ಕಲಾ ಕಾಲೇಜಿನಲ್ಲಿ ಈ ಸಮ್ಮೇಳನವನ್ನು ಆಯೋಜಿಸಲಾಗಿದೆ. ಸರ್ಕಾರಿ ಕಲಾ ಕಾಲೇಜಿನೊಂದಿಗೆ SPPC ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚಳ್ಳಕೆರೆ ಹಾಗೂ ದಾವಣಗೆರೆ ವಿಶ್ವವಿದ್ಯಾನಿಲಯ ಸಮಾಜಶಾಸ್ತ್ರ ಅಧ್ಯಾಪಕರ ಸಂಘ, ದಾವಣಗೆರೆ ವಿಶ್ವವಿದ್ಯಾನಿಲಯ ಅಧ್ಯಾಪಕರ ಸಂಘ ಇವರುಗಳ ಸಹಯೋಗದೊಂದಿಗೆ ಈ ಸಮ್ಮೇಳನವನ್ನು ಏರ್ಪಡಿಸಲಾಗಿದೆ. ಸರ್ಕಾರಿ ಕಲಾ ಕಾಲೇಜಿಗೆ ಈ ವರ್ಷಕ್ಕೆ 50 ವರ್ಷ ತುಂಬಿರತಕ್ಕಂಥ ಒಂದು ಐತಿಹಾಸಿಕ ಕಾಲೇಜು. ಇಂತಹ ಕಾಲೇಜಿನಲ್ಲಿ ಈ ಒಂದು ಸಮ್ಮೇಳನ ಆಗ್ತಾ ಇರ್ತಕ್ಕಂಥದ್ದು ರಾಷ್ಟ್ರ ಮಟ್ಟದಲ್ಲಿ ಒಂದು ಶೈಕ್ಷಣಿಕವಾಗಿ ಕಾಲೇಜು ಬೆಳೀತದೆ ಇರತಕ್ಕಂಥ ನಿಟ್ಟಿನಲ್ಲಿ ಚಿತ್ರದುರ್ಗದಲ್ಲಿ ಪ್ರಪ್ರಥಮ ಬಾರಿಗೆ ಈ ಸಮ್ಮೇಳನ ಆಗ್ತಾ ಇರ್ತದೆ. 1995ರಲ್ಲಿ ಈ ಸಮ್ಮೇಳನ ಕುವೆಂಪು ವಿಶ್ವವಿದ್ಯಾನಿಲಯದಲ್ಲಿ ಶಂಕರಘಟ್ಟ ಶಿವಮೊಗ್ಗದಲ್ಲಿ ನಡೆಯುತ್ತದೆ. 16ನೇ ರಾಷ್ಟ್ರೀಯ ಸಮಾಜಶಾಸ್ತ್ರ ಸಮ್ಮೇಳನ ಚಿತ್ರದುರ್ಗದಲ್ಲಿ ನಡೆಯುತ್ತದೆ. ಇದುವರೆಗೂ ರಾಷ್ಟ್ರೀಯ ಸಮ್ಮೇಳನಗಳು ಅಂತಕ್ಕಂಥದ್ದು ವಿಶ್ವವಿದ್ಯಾನಿಲಯಕ್ಕೆ ಮಾತ್ರ ಸೀಮಿತವಾಗಿತ್ತು. ಕಳೆದ ಬಾರಿ 15ನೇದು ಕಿತ್ತೂರಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಡೆದಿತ್ತು. ಈ ಬಾರಿ ಕಾಲೇಜುಗಳಲ್ಲಿ, ಕಾಲೇಜು ಶಿಕ್ಷಣ ಇಲಾಖೆಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಡಿಗ್ರಿ ಕಾಲೇಜುಗಳಲ್ಲಿ ಸಮ್ಮೇಳನ ನಡೆಸ್ತಕ್ಕಂಥದ್ದು ಬಹಳ ಒಂದು ವಿಶೇಷ ಅಂತಕ್ಕಂಥ ಮಾತನಾಡಿ ಹೇಳಬೇಕಾಗಿದೆ. ಉದ್ಯೋಗ ಸಾಧ್ಯತೆ, ಉದ್ಯಮಶೀಲತೆ ಮತ್ತು ಸಾಮಾಜಿಕ ಮುಖಾಮುಖಿ ನವದಿಕ್ಕಿನೆಡೆಗೆ ಸಮಾಜಶಾಸ್ತ್ರ ಎಂತಕ್ಕಂಥ ವಿಷಯವನ್ನ ಆಯ್ಕೆ ಮಾಡಿಕೊಂಡು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ 15 ರಿಸರ್ಚ್ ಕಮಿಟಿಗಳನ್ನು ಮಾಡಿಕೊಂಡು ಆ 15 ರಿಸರ್ಚ್ ಕಮಿಟಿಗಳಲ್ಲಿ ವಿವಿಧ ವಿಷಯಗಳು, ಸಮಾಜ ವಿಜ್ಞಾನ ಮತ್ತು ಮಾಧ್ಯಮ ಮತ್ತು ತಂತ್ರಜ್ಞಾನ ಎಲ್ಲವನ್ನೂ ಕೂಡ ಒಳಗೊಂಡಂತಹ ವಿಷಯಗಳನ್ನು ನಾವು ಆಯ್ಕೆ ಮಾಡಿಕೊಂಡು ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರದ ಮತ್ತು ರಾಜ್ಯದ ಅಧ್ಯಾಪಕರುಗಳು, ಸ್ನಾತಕೋತ್ತರ ವಿದ್ಯಾರ್ಥಿಗಳು, ಸಂಶೋಧನಾ ವಿದ್ಯಾರ್ಥಿಗಳು ಕನಿಷ್ಠ 350ರಿಂದ 400ಕ್ಕೂ ಹೆಚ್ಚು ಪ್ರಬಂಧಗಳನ್ನು ಮಂಡನೆ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡು ಈ ನಮ್ಮ ಐತಿಹಾಸಿಕ ಚಿತ್ರದುರ್ಗಕ್ಕೆ ರಾಷ್ಟ್ರಮಟ್ಟದಿಂದ ರಾಜ್ಯದ ಎಲ್ಲ ವಿವಿಗಳಿಂದ ಅಧ್ಯಾಪಕರು ಮತ್ತು ಸಂಶೋಧನಾ ವಿದ್ಯಾರ್ಥಿಗಳು, ಸ್ನಾತಕೋತ್ತರ ಸಮಾಜಶಾಸ್ತ್ರ ವಿದ್ಯಾರ್ಥಿಗಳು ಆಗಮಿಸ್ತಾ ಇರ್ತಕ್ಕಂಥದ್ದು ನಮ್ಮ ಜಿಲ್ಲೆಗೆ ಹೆಮ್ಮೆ ತರ್ತಕ್ಕಂಥ ಒಂದು ವಿಷಯವಾಗಿರ್ತಕ್ಕಂಥ ಮಾತನ್ನು ಇಲ್ಲಿ ಹೇಳಬೇಕಾಗ್ತದೆ.